ಮದುವೆ ಆಗುವುದಾಗಿ ಹೇಳಿ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಕಳೆದೊಂದು ವರ್ಷದಲ್ಲಿ 2 ಬಾರಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಡ್ತೀನಿ ಅಂತ ವಂಚನೆ ಮಾಡಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದ ಇನ್ಸ್ಪೆಕ್ಟರ್ ಸುನಿಲ್ ತಮ್ಮ ಮನೆ ಮತ್ತು ಹೋಟೆಲ್ಗೆ ಕರೆಸಿ ಅತ್ಯಾಚಾರ ನಡೆಸಿದ್ದಾರೆ ಎನ್ನುವಂತ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ಖಾಸಗಿ ವಿಡಿಯೋ ಫೋಟೋಗಳನ್ನು ಇಟ್ಟು ವಂಚಿಸಿದ್ದಾರೆ ಅಂತ ದೂರು ನೀಡಲಾಗಿದೆ. ಈ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿತ್ತು ಅನ್ನುವಂಥ ಆರೋಪ ಕೂಡ ಇವ್ರ ಮೇಲೆ ಇರೋದು. ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತ ಪೀಡಿಸ್ತಾ ಇದ್ರಂತೆ ಸುನೀಲ್. ಡಿಜಿ ಕಚೇರಿಗೆ ದೂರನ್ನು ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಡಿಜಿ ಕಚೇರಿಗೆ ದೂರು ನೀಡಿರುವಂಥದ್ದು ಸಂತ್ರಸ್ತ ಮಹಿಳೆ. ಏನಾದರೂ ಅನ್ಯಾಯ ಆಯಿತು, ಮೋಸ ಆಯಿತು ಅಂತ ಅಂದಾಗ ಪೊಲೀಸ್ ಠಾಣೆ ಮೆಟ್ಟಿಲೇ ಇರ್ತೀವಿ. ಬಟ್ ಪೊಲೀಸರಿಂದಲೇ ಅನ್ಯಾಯ ಆಗಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪವನ್ನು ಈ ಮಹಿಳೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆಯಾ, ತನಿಖೆ ಮಾಡ್ತಾರಾ, ಇದಕ್ಕೆ ಇನ್ಸ್ಪೆಕ್ಟರ್ ಸಾಹೇಬರು ಏನು ಹೇಳ್ತಾರೆ ಪ್ರಶ್ನೆಗಳಿಗಿದೆ. ಕಳೆದ 1 ವರ್ಷದಲ್ಲಿ 2 ಬಾರಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಮತ್ತು ಮದುವೆ ಆಗ್ತೀನಿ, ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ಕೊಡ್ತೀನಿ, ಈ ಥರದ್ದೆಲ್ಲ ಹೇಳಿ ಯಾಮಾರಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ನೀವು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ನಂಬಿಸಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಇದೀಗ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿ ಕಚೇರಿಗೆ ದೂರನ್ನು ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಏನು ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ, ತನಿಖೆ ಆಗತ್ತಾ ಆಗಲ್ವಾ ಪ್ರಶ್ನೆಗಳಿದೆ. ಯಾಕಂದರೆ ನಾರ್ಮಲ್ ಕೇಸಸ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ಬೋದು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬೋದು, ಪೊಲೀಸರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಪೊಲೀಸರಿಂದನೇ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಕಳೆದ 1 ವರ್ಷದಿಂದಲೂ ಕೂಡ ಇದೇ ಥರ ನಡೀತಾ ಇತ್ತಂತೆ. ಹೋಟೆಲ್ಗೆ ಮನೆಗೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನು ಆ ಮಹಿಳೆ ಇದೀಗ ದೂರಿನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಪ್ರತಿ ಬಾರಿಯೂ ಕೂಡ ವಿಡಿಯೋ ಕಾಲ್ ಮಾಡು ಅಂತ ಹಿಂಸೆ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಆಕೆ ಹೇಳ್ಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪವನ್ನು ಎದುರಿಸ್ತಾ ಇರುವ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಏನು ಎತ್ತ, ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಪೊಲೀಸರೇ ಈ ರೀತಿಯಾಗಿ ವಿಡಿಯೋ ಕಾಲ್ ಮಾಡುವಂಥ ಹಿಂಸೆ ಮಾಡೋದು ಅಥವಾ ವಂಚನೆ ಮಾಡುವಂಥದ್ದು, ನಂಬಿಸಿ ಮೋಸ ಮಾಡೋದು, ಯಾಮಾರಿಸುವಂಥ ಕೆಲಸ ಮಾಡ್ತಾರೆ ಅಂತ ಅಂದಾಗ ನಿಜವಾಗ್ಲೂ ಇದೊಂದು ನಾಚಿಕೆಗೇಡಿನ ಸಂಗತಿ ನಿಜವಾಗಿದೆ. ಈ ಪ್ರಕರಣದಲ್ಲಿ ತನಿಖೆ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ತನಿಖೆಯ ನಂತರ ಸತ್ಯಾನುಸತ್ಯತೆ ಗೊತ್ತಾಗತ್ತೆ. ನೋಡಿ, ಪೊಲೀಸರ ಮೇಲೇ ಗಂಭೀರವಾದಂಥ ಆರೋಪ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ ಆ ಯುವತಿ ಇದೀಗ ಡಿಜಿ ಕಚೇರಿಗೆ ದೂರನ್ನು ನೀಡಿದ್ದಾರೆ. ಡಿಜಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಪ್ರಕರಣಗಳಲ್ಲಿ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ, ಅಥವಾ ಕಂಪ್ಲೇಂಟ್ ತಗೊಳ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು, ನಿಮಗೆ ಅಮೌಂಟ್ ಬರೋದಿದೆಯಲ್ಲ, 1 ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರು. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ, ತುಂಬ ವರ್ಷದಿಂದ ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿ ಮೇಲೆ ನೀವು ಯಾವುದಕ್ಕೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯಿತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ.
ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು ನಾನು, ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. ಆಮೇಲೆ ಹೋದೆ ನಾನು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ FIR ಆಗಿದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಕ್ಷನ್ಸ್ ಆಗ್ತಾ ಇದೆ, ತನಿಖೆ ಏನಾದ್ರು ನಡೀತಾ ಇದೆಯಾ? ನೀತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಅತ್ಯಾಚಾರ ಮಾಡಿದ ಆರೋಪ ಮಾಡಿ ಯುವತಿಯವರು ಆರೋಪವನ್ನ ಮಾಡಿರುವಂತದ್ದು. ಮದುವೆ ಆಗ್ತೀನಿ ಅಂತ ಹೇಳಿ ನನ್ನ ನಂಬಿಸಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಡಿಜಿಯಲ್ಲಿ ಇನ್ಸ್ಪೆಕ್ಟರ್ ಅಂತ ಸುನಿಲ್ ಮೇಲೆ ಈ ಆರೋಪ ಬಂದಿರುವಂತದ್ದು. ಅಂದ್ರೆ ಯಾವ್ದೋ ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸ್ಟೇಷನ್ಗೆ ಹೋದಂತ ಸಂದರ್ಭ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಒಬ್ರಿಗೊಬ್ರು ಕೂಡ ನಂಬರ್ ಶೇರ್ ಆಗುತ್ತೆ. ಶೇರ್ ಆದ ಬಳಿಕ ಈಗ ವಾಟ್ಸಪ್ ಚಾಟಿಂಗ್ ಎಲ್ಲ ನಡೀತಾ ಇರ್ತದೆ. ಅದಾದ ನಂತರ ಇಬ್ಬರ ನಡುವೆ ಕೂಡ ಪ್ರೀತಿ ಆಗಿರುವಂತದ್ದು. ಇದಾದ ನಂತರ ಆಕೆಯನ್ನ ದೈಹಿಕವಾಗಿ ಬಳಸ್ಕೊಂಡು ಅತ್ಯಾಚಾರವನ್ನು ಎಸಗಿದ್ದಾನೆ ಅಂತ ಹೇಳಿ ಆರೋಪನ ಮಾಡಿರುವಂತದ್ದು. ಅದ್ರ ಜೊತೆಗೆ ಮದುವೆ ಕೂಡ ಆಗ್ತೀವಿ ಮತ್ತು ಸಪರೇಟ್ ಮನೆಯನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಆಕೆಯನ್ನ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಆಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪೊಲೀಸ್ ಡಿಜಿ ಅಂಡ್ IGP ಕಚೇರಿಗೆ ಹೋಗಿ ದೂರನ್ನು ನೀಡಿರುವಂತದ್ದು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನನಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೇಳಿ ಏನೋ ಆಕೆಯನ್ನ ಬಳಸ್ಕೊಂಡ ಬಳಿಕ ಅತ್ಯಾಚಾರ ಮಾಡಿದ ನಂತರ ಈಗ ನನ್ನ ದೂರ ಮಾಡಿದ ಅಂತ ಹೇಳಿ ಆಕೆ ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆದ್ರೆ ಪೊಲೀಸರೇ ಈ ರೀತಿಯಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲಿ ದೂರನ್ನು ಕೊಡಬೇಕು, ಯಾರು ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋದು ಆಕೆ ಆರೋಪ. ಅದ್ರ ಜೊತೆಗೆ ಏನಾದ್ರು ಒಂದು ವೇಳೆ ದೂರನ್ನ ಕೊಟ್ರೆ ಈಕೆ ಜೊತೆಗಿರುವಂತ ಖಾಸಗಿ ಫೋಟೋಗಳು, ವಿಡಿಯೋಗಳಿಂದ ಅದನ್ನು ಕೂಡ ಏನು ವೈರಲ್ ಮಾಡಬೇಕಾಗುತ್ತೆ. ಮತ್ತೆ ಈಕೆಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಇರುವಂತದ್ದು. ಈ ಸದ್ಯ ಈ ಬಗ್ಗೆ ಏನು ಪೊಲೀಸ್ ರಾಜ್ಯ ಮಹಾನಿರ್ದೇಶಕರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಆಕೆ ಪೊಲೀಸರು ಏನು ಕ್ರಮವನ್ನು ಕೈಗೊಳ್ತಾರೆ ಮತ್ತು ಪ್ರಕರಣವನ್ನು ದಾಖಲು ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಪೊಲೀಸರೇ ಈ ರೀತಿಯಾಗಿ ಅಂದ್ರೆ ರಕ್ಷಣೆ ಮಾಡ್ಬೇಕಾದರೆ ಇಂತಹ ಕೆಲಸ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಸದ್ಯಕ್ಕೆ ಪ್ರಶ್ನೆಗೆ ಆಗ್ರಹ ಆಗ್ತಾ ಇರುವಂತದ್ದು. ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಏನು ಸೇವೆಯಿಂದನೂ ಕೂಡ ಇವ್ರನ್ನ ಅಮಾನತ್ ಅಷ್ಟೆಲ್ಲ ವಜಾ ಮಾಡ್ಬೇಕು ಅಂತ ಹೇಳಿ ಏನು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.